ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೆ 2,000 ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಜೊತೆಗೆ ನಿಮ್ಮ ಮಕ್ಕಳು ಏನಾದ್ರೂ ಕಲಿಕೆಯಲ್ಲಿ ಇದ್ದರೆ ಅಂದ್ರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಸೊ ನಿಮಗೆ ವಾರ್ಷಿಕವಾಗಿ 25,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ ಇದೆ. ಹೌದು, ನಿಮ್ಮ ಮಕ್ಕಳು ಏನಾದ್ರೂ ಕಾಲೇಜುಗಳಲ್ಲಿ ಓದುತ್ತಾ ಇದ್ರೆ 25,000 ಸಿಗ್ತಾ ಇದೆ. ಸೊ ಈ ಕಡೆ ನಿಮಗೆ ಗೃಹಲಕ್ಷ್ಮಿಯಲ್ಲಿ ಕೂಡ 21ನೇ ಕಂತಿನ ಹಣ ಜಮಾ ಆಗಿದ್ರೆ 22ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ. ಈ ಎರಡೂ ಟಾಪಿಕ್ ನ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಹೌದು, ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು, ಯಾರು ಪರ್ಸೆಂಟೇಜ್ ಅನ್ನ ಮಾಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ದುಡ್ಡು ಸಿಗ್ತಾ ಇದೆ. ಹಾಗಾದ್ರೆ ಅವರು ಬಡತನ ರೇಖೆಗಿಂತ ಕೆಳಗಡೆ ಇದ್ರೆ ಗೃಹಲಕ್ಷ್ಮಿ ಕುಟುಂಬದವರೇ ಆಗಿರ್ತಾರೆ. ಹಾಗಾಗಿ ನಾನು ಎರಡು ಕಂಪೇರ್ ಮಾಡಿ ಹೇಳಿದ್ದೆ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ 25,000 ಜೊತೆಗೆ 2,000 27,000 ದುಡ್ಡನ್ನ ನೀವು ಪಡ್ಕೊಳ್ಬಹುದು. ಸೊ ಅದು ಹೇಗೆ, ಎಲಿಜಿಬಿಲಿಟಿ ಏನೇನ್ ಇರಬೇಕು, ಅರ್ಹತೆ, ಅರ್ಜಿ ಹೇಗೆ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು, ಎಲ್ಲಿ ಹೋಗಿ ಭೇಟಿ ಕೊಡಬೇಕು, ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ಗಳನ್ನ ನಾನು ನೋಡಬಹುದು. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ನಾವು ಮಾತನಾಡೋಣ. ತದನಂತರ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ನಮಗೆ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾದ್ರೆ ಎಲ್ಲ ಕುಟುಂಬದವರು, ನಿಮ್ಮ ಮನೆಯಲ್ಲಿ ಯಾರಾದ್ರೂ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಇದ್ದಿದ್ದೆ ಆದ್ರೆ ಸೊ ನೀವು ಈ ಒಂದು ವಿಷಯವನ್ನ ತಿಳ್ಕೊಳ್ಳೇಬೇಕು. ಹೌದು, ಪ್ರತಿ ವರ್ಷನೂ ಕೂಡ ನಿಮಗೆ 25,000 ಜಮಾ ಆಗ್ತಾ ಇದೆ. ಅದು ಹೇಗೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಈ ಸ್ಕಾಲರ್ಶಿಪ್ ಮುಖಾಂತರ ನಿಮಗೆ 25,000 ಸಿಗ್ತಾ ಇದೆ. ಯಾವ ಸ್ಕಾಲರ್ಶಿಪ್ ಎಲ್ಲವೂ ಕೂಡ ನೋಡ್ತಾ ಹೋಗೋಣ. ಪ್ರಧಾನ ಮಂತ್ರಿ ಉಚಿತ ಶಿಕ್ಷಾ ಪ್ರೋತ್ಸಾಹ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ನಿಮಗೆ ದುಡ್ಡು ಸಿಗ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ದುಡ್ಡು ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ವಿದ್ಯಾರ್ಥಿ ವೇತನ ಸಿಗ್ತಾ ಇರತಕ್ಕಂಥದ್ದು. UG PG ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕೋರ್ಸ್ ಗಳನ್ನ ಕಲಿತಿರುವಂತಹ ಅಂದ್ರೆ ಈಗಾಗಲೇ ಕಲಿತು ಮುಗಿಸಿರ್ತಾರ ಅವ್ರಿಗೆಲ್ಲ ಕಲಿತಿರುವಂತಹ ಕಲಿಕೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈಗ ಈ ಒಂದು ದುಡ್ಡು ಸಿಗ್ತಾ ಇದೆ. 18ರಿಂದ 25 ವರ್ಷದ ಒಳಗಿರುವಂತದ್ದು ಇಂಥವರಿಗೆ ಈ ಒಂದು ಅರ್ಹತೆಯನ್ನ ಹೊಂದಿರ್ತಾರಂತೆ. ನೆಕ್ಸ್ಟ್ SSLC ಮತ್ತು PUC ನಲ್ಲಿ ಇಂಟರ್ನಲ್ ನಲ್ಲಿ 80% ಗಿಂತ ಹೆಚ್ಚಿನ ಒಂದು ನೀವು ಪರ್ಸೆಂಟೇಜ್ ಅನ್ನ ಮಾಡಿರ್ಬೇಕು. ಆಗ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಹತೆಯನ್ನ ಹೊಂದಿರ್ತೀರಿ. ಮತ್ತೆ ಬಡತನ ರೇಖೆಗಿಂತ ಕೆಳಗಡೆ ಇರಬೇಕು, ಕುಟುಂಬದ ವಾರ್ಷಿಕ ಆದಾಯ ಕಡಿಮೆ ಇರಬೇಕು, ಅಂತವರಿಗೆ ಮಾತ್ರ ಈ ಒಂದು ಯೋಜನೆ ಸೀಮಿತ. ಇನ್ನು ಅಕ್ಟೋಬರ್ 31 ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಇನ್ನು ಟೈಮ್ ಇದೆ, ಆದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕು. ಟೈಮ್ ಇದೆ ಅಂತ ಕೂತ್ಕೊಂಡ್ರೆ ಅಷ್ಟೇ ಅಲ್ಲ, ಇದು ಬೇಗ ಬೇಗ ಅಪ್ಲಿಕೇಶನ್ ಹಾಕೊಂಡು ಇದರೊಳಗೆ ನೀವು ಹಣವನ್ನ ಪಡ್ಕೊಳ್ಬೇಕಂದ್ರೆ ಅಪ್ಲಿಕೇಶನ್ ಬೇಗ ಹಾಕಬೇಕು. ಈ ಯೋಜನೆಯಲ್ಲಿ ಪ್ರತಿ ವರ್ಷನೂ 82,000ಗಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸ್ಕೊಳ್ತಾರಂತೆ. ಅದು ಈ ಯೋಜನೆಯಲ್ಲಿ ಪ್ರತಿ ವರ್ಷನೂ ಕೂಡ ಹೆಚ್ಚಾಗ್ತಾನೆ ಇದಾರಂತೆ. 82,000 ಈ ವರ್ಷ, ಮತ್ತೆ 22,000 ಮತ್ತೊಂದು ವರ್ಷ. ಹಿಂದಿನ ವಿದ್ಯಾರ್ಥಿಗಳು ಹೋಗ್ತಾರೆ ಅಂದ್ರೆ ಅವರ ಏನ್ ಎಜುಕೇಶನ್ ಮುಗಿಯತ್ತಲ್ಲ ಅವ್ರಿಗೆ ಸಿಗೋದಿಲ್ಲ. ಮತ್ತೆ ಯಾರಲ್ಲಿ ಎಜುಕೇಶನ್ ಕಲೀಲಿಕ್ಕೆ ಮತ್ತೆ ಬರ್ತಾರೋ ಅಂತವರಿಗೆ ಮತ್ತೆ ದುಡ್ಡು ಸಿಗತ್ತೆ. ಹಾಗಾದ್ರೆ ಈ ಒಂದು ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅಪ್ಲಿಕೇಶನ್ ನೀವು ಹಾಕ್ಬೇಕಂದ್ರೆ ರಾಷ್ಟ್ರೀಯ ವಿದ್ಯಾರ್ಥಿ ಪೋರ್ಟಲ್ಗೆ ನೀವು ಭೇಟಿ ಕೊಡಬೇಕಾಗತ್ತೆ. ಹೌದು, ಅಥವಾ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೂ ಕೂಡ ಭೇಟಿ ಕೊಟ್ಟರು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿರುತ್ತೆ. ಅಲ್ಲಿ ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಯಾಕಂದ್ರೆ ರಾಷ್ಟ್ರೀಯ ವಿದ್ಯಾರ್ಥಿ ಪೋರ್ಟಲ್ ಅವರ ವೆಬ್ಸೈಟ್ ನಲ್ಲಿನೇ ಓಪನ್ ಆಗೋದು. ಹಾಗಾಗಿ ಅಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು, ಅಲ್ಲಿ ಅಪ್ಲಿಕೇಶನ್ ಕೂಡ ಹಾಕಬಹುದು. ಇದಲ್ಲದೆ ಲೇಬರ್ ಕಾರ್ಡ್ ನಲ್ಲಿ ಕೂಡ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ. ಯಾರು ನಿಮ್ಮ ತಂದೆ ತಾಯಿಯ ಲೇಬರ್ ಕಾರ್ಡ್ ಇದಾವೆ, ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಅಥವಾ ಲೇಬರ್ ಕಾರ್ಡ್ ಇದ್ದಂತವರು ನೋಡ್ತಾ ಇದ್ರೆ, ಲೇಬರ್ ಕಾರ್ಡ್ ಇದ್ದವರು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಹಳಷ್ಟು ಇದೆ. ಲೇಬರ್ ಕಾರ್ಡ್ ಇರುವಂತಹ ಕಾರಣಕ್ಕಾಗಿನೇ ಸ್ಕಾಲರ್ಶಿಪ್ ಇದೆ. ಈ ಕಡೆ ಯಾರ್ಯಾರು ವಿದ್ಯಾರ್ಥಿಗಳು ನೋಡ್ತಾ ಇದ್ರಿ, ನಿಮ್ಮ ತಂದೆಯ ತಾಯಿಯರ ಲೇಬರ್ ಕಾರ್ಡ್ ಇದ್ದಿದ್ದೆ ಆದ್ರೆ ನಿಮ್ಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ. ಸೊ ಅದರಿಂದ ಬಹಳಷ್ಟು ಯೋಜನೆಗಳು ನಿಮಗೆ ಸಿಗತ್ತೆ. ಹಾಗಾಗಿ ಲೇಬರ್ ಕಾರ್ಡ್ ಇದ್ದಿದ್ದೆ ಆದ್ರೆ ಅದ್ರ ಬಗ್ಗೆ ನಾನು ಸಪರೇಟ್ ಆಗಿ ತಿಳಿಸ್ತೀನಿ. ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಲೇಬರ್ ಕಾರ್ಡ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ, ಅದರಲ್ಲ ನಾವು ಸ್ಕಾಲರ್ಶಿಪ್ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಥವಾ ಲೇಬರ್ ಕಾರ್ಡ್ ನಿಂದ ಇನ್ಯಾವ ಯೋಜನೆಗಳಿದಾವೆ ಅದೆಲ್ಲವೂ ಕೂಡ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮಾಡಿ ಲೇಬರ್ ಕಾರ್ಡ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕ ವನ್ಗಳಿಗೆ ಭೇಟಿ ಕೊಡಿ ಅಥವಾ ಗೂಗಲ್ ಅಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ಪೋರ್ಟಲ್ಗೆ ನೀವು
ಭೇಟಿ ಕೊಡಬೇಕಾಗತ್ತೆ. ಅಲ್ಲಿ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಅಪ್ಲಿಕೇಶನ್ ಕೂಡ ಅಲ್ಲೇ ಹಾಕಬಹುದು. ಆದಷ್ಟು ನೀವು ಭೇಟಿ ಕೊಡೋಕ್ಕಿಂತ ಡೈರೆಕ್ಟ್ ಆಗಿ CSC ಸೆಂಟರ್ ಗಳಿಗೆ ಹೋಗಿ ಭೇಟಿ ಕೊಡಿ. ಓಕೆನಾ. ಸೊ ಇದಾದ ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಜನ 21ನೇ ಕಂತಿನ ಹಣ ಜಮಾ ಆದ ಹಾಗೇನೆ 22ನೇ ಕಂತಿನ ಹಣ ಕೂಡ ಬೇಕು ಅಂತ ಕಾಯ್ತಾ ಇದಾರೆ. ಸೊ ಇದ್ರಲ್ಲಿ ಏನ್ ತಪ್ಪಿಲ್ಲ, ಯಾಕಂದ್ರೆ 8,000 ಹಣ ಬರ್ಬೇಕಾಗಿದೆ. ಅದರಲ್ಲಿ ಈಗ ಬರೀ 2,000 ದುಡ್ಡು ಬಂದಿದೆ. ಇನ್ನು 2,000ನಾದ್ರೂ ಬಿಡ್ತಾರ ಈ ಒಂದು ತಿಂಗಳಲ್ಲಿ ಅಂತ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ. ಸರ್ಕಾರವು ಕೂಡ ಹೇಳಿದೆ 5,000 ಕೋಟಿ ದುಡ್ಡನ್ನ ನಾವು ಆಲ್ರೆಡಿ ರಿಲೀಸ್ ಮಾಡ್ಕೊಂಡಾಗಿದೆ. ಅಂದ್ರೆ ಒಂದು ಕಂತಿಗೆ 2,500 ಕೋಟಿ ಬೇಕು, 2 ಕಂತಿಗೆ 5,000 ಕೋಟಿ ಹಣ ಬೇಕು. ನಾನು ಒಮ್ಮೆಲೆ ಬಿಡುಗಡೆ ಮಾಡಿಕೊಳ್ಳುವಾಗ 2 ಕಂತುಗಳನ್ನ ಒಮ್ಮೆಲೆ ಬಿಡುಗಡೆ ಮಾಡ್ಕೊಂಡಿದೀವಿ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಸತತವಾಗಿ ನಾವು 2 ಕಂತುಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬರುತ್ತೆ. ಸೊ ಈಗಾಗಲೇ ನಿಮಗೆ 21ನೇ ಕಂತಿನಲ್ಲಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದಾರಂತೆ, ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ಬೇಕಾಗಿದೆ ಅಲ್ವಾ. ಸೊ ಈಗ ಇನ್ನೂ ಕೂಡ 21ನೇ ಹಣ ಕ್ಲಿಯರ್ ಆಗಿಲ್ಲ. ಒಮ್ಮೆಲೆ 22ನೇ ಕಂತಿನ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲು 21ನೇ ಕಂತಿನ ಹಣ ಕ್ಲಿಯರ್ ಆಗ್ಬೇಕು. ಇನ್ನು 2 ದಿನಗಳಲ್ಲಿ ಇದು ಕ್ಲಿಯರ್ ಆಗತ್ತೆ ಅಂತಾನು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ರು, ಇವತ್ತು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ. ಅವ್ರಿಗೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ, 21ನೇ ಕಂತಿನ ಹಣ ಇನ್ನು 2 ದಿನಗಳಲ್ಲಿ ಕ್ಲಿಯರ್ ಆಗತ್ತೆ. ಮುಂದಿನ ವಾರದಲ್ಲಿ 22ನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ. ಹೌದು, ಎಲ್ಲ ಮಹಿಳೆಯರಿಗೆ ಸ್ಪಷ್ಟನೆಯನ್ನ ಸರ್ಕಾರ ಕೊಡ್ತಾ ಇದೆ. ನಿಮಗೆ ಒಂದು ಕಂತು ಬರುವಾಗಲೇ ಇನ್ನೊಂದು ಕಂತು ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ತಾಂತ್ರಿಕ ದೋಷ ಆಗತ್ತೆ ಅಥವಾ ಇನ್ಯಾವುದೋ ದೋಷ ಆದ್ರೆ ಮತ್ತೆ ಅದನ್ನು ಸರಿಪಡಿಸ್ಲಿಕ್ಕೆ 10 ರಿಂದ 15 ದಿನ ಟೈಮ್ ತಗೊಳುತ್ತೆ. ಇದೆಲ್ಲವೂ ಕೂಡ ಬೇಡ, ಒಂದ್ ಸ್ವಲ್ಪ ಸಹಕರಿಸಿ ನಾವು ಕೂಡ ಅದನ್ನು ಕ್ಲಿಯರ್ ಮಾಡಿ ಮತ್ತೊಂದು ಕಂತುಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನೀವು ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ. ಈಗ ಒಂದು ಕಂತಿನ ಹಣ ರಿಲೀಸ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೋಸ್ಕರ ಏನೇನ್ ಪ್ರೊಸೆಸಿಂಗ್ ಇರುತ್ತೆ ಅಂದ್ರೆ, ದುಡ್ಡು ರಿಲೀಸ್ ಆದ್ರೆ ಸಾಕು, ಅಲ್ಲಿಂದ ಗ್ರಾಮ ಪಂಚಾಯತಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಡಿಬಿಟಿ ಟ್ರೆಜರಿ ಪುಷ್ ಆಗಿ ಅಲ್ಲಿಂದ ನಿಮ್ಮ ಖಾತೆಗಳು ಹೋದ್ಮೇಲೆ ಮತ್ತೆ ಅದು ಕ್ಲಿಯರ್ ಆಗತ್ತೆ ಇಲ್ವೋ ಗೊತ್ತಿಲ್ಲ. ಕ್ಲಿಯರ್ ಆದ ಮೇಲೆ ಒಂದು ಫೈಲ್ ಕೂಡ ರೆಡಿ ಆಗತ್ತೆ. ಫೈಲ್ ಮತ್ತೆ ಹಣಕಾಸು ಇಲಾಖೆಗೆ ಕಳಿಸ್ಬೇಕು, ಮತ್ತೆ ಹಣವನ್ನ ರಿಲೀಸ್ ಮಾಡ್ಕೊಳ್ಬೇಕು. ಇದೆಲ್ಲ ಪ್ರೊಸೆಸಿಂಗು ಪ್ರತಿಯೊಂದು ಕಂತಿನಲ್ಲಿ ನಡೀತಾ ಇರತ್ತೆ. ಅದಕ್ಕೋಸ್ಕರ ನಾವು ಒಮ್ಮೆಲೆ ಎಲ್ಲ ಕಂತುಗಳನ್ನ ಹಾಕಿ ಅಂದ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಸರ್ಕಾರದ ಕೆಲಸ ನಿಮಗೆ ಗೊತ್ತು, ಯಾವ ರೀತಿಯಾಗಿ ಲೇಟ್ ಆಗತ್ತೆ, ಡಿಲೇ ಆಗತ್ತೆ, ಒಂದಾದ್ಮೇಲೆ ಒಂದು ಏನಾದ್ರೂ ತೊಂದರೆ ಇರ್ತಾವೆ, ಅದನ್ನ ಸರಿಪಡಿಸ್ಕೊಂಡು ನಿಮ್ಗೆ ದುಡ್ಡು ಹಾಕ್ಲಿಕ್ಕೆ ಲೇಟ್ ಆಗತ್ತೆ. ಹಾಗಾಗಿ ಇದು 1 ವಾರದಲ್ಲಿ ಕ್ಲಿಯರ್ ಆದ್ರೆ ಮುಂದಿನ ವಾರದಲ್ಲಿ ನಿಮ್ಗೆ 22ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಎರಡೂ ಕೂಡ ಅಪ್ಡೇಟ್ ಅನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಸೊ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ಈ ಒಂದು ವಿಷಯವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಷಯವನ್ನ ಶೇರ್ ಮಾಡಿ.